ಇನ್ನು ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ ಆದರೂ ಕೂಡ ಹಿಂದಿ ದಿವಸ್ ಯಾಕೆ ಅಂತ ಹೇಳಿ ಈಗ ಕನ್ನಡ ಪರ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಹಿಂದಿ ದಿವಸ್ ಕಾರ್ಯಕ್ರಮಕ್ಕೆ ಆಕ್ರೋಶ, ಕಾರ್ಯಕ್ರಮಕ್ಕೆ ಕರವೇ ಕಾರ್ಯಕರ್ತರಿಂದ ವಿರೋಧ. ಬೆಂಗಳೂರಿನ ಗಾಂಧಿನಗರದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಯಾವುದೋ ಹಿಂದಿ ದಿವಸ್ ಕಾರ್ಯಕ್ರಮಕ್ಕೆ ಕರವೇ ಕಾರ್ಯಕರ್ತರು ನುಗ್ಗಿದ್ರು, ಗಲಾಟೆ ಮಾಡಿದರು. ನೋಡಿ, ರೈಲ್ವೆ ಇಲಾಖೆಯಿಂದ ನಡೆಯುತ್ತಿದ್ದಂತಹ ಕಾರ್ಯಕ್ರಮ ಇದು. ಕನ್ನಡ ಭಾಷೆಯ ಬಗ್ಗೆ ಕಾರ್ಯಕ್ರಮ ಮಾಡಿ, ಇದು ಕನ್ನಡ ಭಾಷೆಗೆ ಅನ್ಯಾಯ. ಹಿಂದಿ ಬ್ಯಾನರ್ ಹರಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಿಂದಿ ಭಾಷೆ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ. ಇದು ಕರ್ನಾಟಕನ ಅಥವಾ ಬೇರೆ ರಾಜ್ಯನ ಹಿಂದಿ ದಿವಸ್ ಮಾಡುವುದಕ್ಕೆ ನಮ್ಮ ವಿರೋಧವಿದೆ. ಕರವೇ ಮಹಿಳಾ ಘಟಕದ ಕಾರ್ಯಕರ್ತೆ ಸಹನಾ ಹೇಳಿಕೆ. ರಾಜ್ಯದಲ್ಲಿ ಕನ್ನಡ ನಮ್ಮ ಭಾಷೆ ಉಳಿಬೇಕು. ಪೊಲೀಸರು ಕೇಸ್ ಹಾಕಿದ್ರು, ನಾವು ಕೇರ್ ಮಾಡಲ್ಲ. ಹಿಂದಿ ದಿವಸ್ ಕಾರ್ಯಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಂಗಳೂರಲ್ಲಿ. ಪೊಲೀಸರು ಕೂಡ ಒಂದಿಷ್ಟು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಮಹಿಳೆಯರನ್ನ ಬಂಧಿಸಿ ಉಪ್ಪಾರಪೇಟೆ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಇದು ಕರ್ನಾಟಕ, ಇಲ್ಲಿ ಹಿಂದಿ ದಿವಸ್ ಬೇಡ, ನಮ್ಮ ವಿರೋಧ ಇದೆ ಅನ್ನೋದು ಹೋರಾಟಗಾರರ ವಾದ ಆಗಿದೆ.